ಎವ್ರಿವನ್, ಹಾಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ನನಗೆ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಬಟ್ ನನ್ನ ಕೈಲಿ ಏನೂ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಯು ನೋ ದಟ್ ಐ ಆಮ್ ಬಿಸಿ ಇನ್ ಇವೆಂಟ್ಸ್, ಕ್ಲೈಂಟ್ ಮೀಟ್ಸ್, ಕ್ಲಾಸಸ್ ಅಂತ ಹೇಳಿ. ಸೊ ಅದಕ್ಕೆ ಐ ಥಾಟ್ ಐಲ್ ಜಸ್ಟ್ ಮೇಕ್ ಅ ಮಿನಿ ವ್ಲಾಗ್ ಆಫ್ ಮೈ ಸ್ಯಾಟರ್ಡೇ ಡೇಸ್, ಲೈಕ್ ವೀಕೆಂಡ್ಸ್ ಹೆಂಗಿರುತ್ತೆ ನಂದು ಅಂತ. ಸೊ ಇವತ್ತು ಸ್ಯಾಟರ್ಡೇ, ಲೈಕ್ ಐ ಆಮ್ ಗೋಯಿಂಗ್ ಫಾರ್ ಅ ಕ್ಲೈಂಟ್ ಮೀಟ್ ಅರ್ಲಿ ಮಾರ್ನಿಂಗ್ 8:30ಗೆ ನಾನು ಹೊರಟಿದ್ದೀನಿ ಮನೆಯಿಂದ. RR ನಗರಲ್ಲಿದ್ದೀನಿ ಇವಾಗ. ಸೊ ಐ ಆಮ್ ಗೋನಾ ಗೋ ಫಾರ್ ಎಲೆಕ್ಟ್ರಾನಿಕ್ ಸಿಟಿ ಫಾರ್ ಅ ಕ್ಲೈಂಟ್ ಮೀಟ್. ಫೆಬ್ರವರಿಲಿ ಒಂದು ವೆಡ್ಡಿಂಗ್ ಇದೆ, ಇಟ್ಸ್ ಇನ್ ಅ ರೆಸಾರ್ಟ್ ಓಪನ್ ಲಾಂಚ್. ಸೊ ಮೀಟಿಂಗ್ ಹೊರಟಿದ್ದೀವಿ. ಲೈಕ್ ಆನ್ ದ ವೇ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅನ್ಕೋತಾ ಇದ್ದೀವಿ. ಸೊ ಬನ್ನಿ ನೋಡಿ ಹೆಂಗಿದೆ, ಏನಿದೆ, ಲೈಕ್ ಏನೇನು ಮಾಡ್ತಾ ಇದ್ದೀನಿ ಇವತ್ತು ಅಂತ. ಫಸ್ಟ್ ಟೈಮ್ ಈ ಥರ ವ್ಲಾಗ್ ಮಾಡ್ತಾ ಇದ್ದೀನಿ. ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಐ ಶೋರ್ಲಿ ಅಪ್ಗ್ರೇಡ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಸ್ ಯು ನೋ, ಐ ಆಮ್ ಅನ್ ಇವೆಂಟ್ ಪ್ಲಾನರ್ ಆ್ಯಂಡ್ ಇವೆಂಟ್ ಎಜುಕೇಟರ್. ಸೊ ಇನ್ನೊಂದು 2-3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಕ್ಲೈಂಟ್ ಮೀಟ್ ಏನು ಲೊಕೇಶನ್ ಇದೆ ಕ್ಲೈಂಟ್ ವೆನ್ಯೂಗೆ. ಬಟ್ ಸೊ ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನೊಂದು 2-3 ಕಿಲೋಮೀಟರ್ಸ್ ಇದೆ. 8:30ಗೆ ಹೊರಟಿದ್ದು ಮನೆಯಿಂದ. ಇಟ್ಸ್ ಆಲ್ಮೋಸ್ಟ್ 10:30. ಸೊ ಬ್ಯಾಂಗ್ಳೂರಲ್ಲಿ ಒಂದು ಪ್ಲೇಸ್ ಟು ಇನ್ನೊಂದು ಪ್ಲೇಸ್ ಅಂದರೆ ಸಿಟಿ ಸೆಂಟ್ರಿಂದ ರೆಸಾರ್ಟ್ಸ್ ಕ್ಲೈಂಟ್ ಮೀಟ್ಸಿಗೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ 2 hours ತೊಗೊಂಡ್ಬಿಡುತ್ತೆ. ಸ್ಯಾಟರ್ಡೇ ಹಾಫ್ ಡೇ ನಮಗೆ ಒಂದು ಕ್ಲೈಂಟ್ ಮೀಟ್ಸಲ್ಲಿ ಹೋಗ್ಬಿಡುತ್ತೆ. ಸೊ ಇನ್ನು ರೀಚ್ ಆಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಸೊ ಫೈನಲಿ ಆಲ್ಮೋಸ್ಟ್ 2 hours ಪ್ಲಸ್ ಟ್ರಾವೆಲ್ ಮಾಡಿದ್ಮೇಲೆ ವಿ ರೀಚ್ ದ ರೆಸಾರ್ಟ್. ಸೊ ರೆಸಾರ್ಟ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಕ್ಲೈಂಟ್ ರಿಕ್ವೈರ್ಮೆಂಟ್ ನೋಡಿಕೊಂಡು ಅವ್ರ ಹತ್ರ ಮಾತಾಡಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ನಿರಂತರ ರೆಸಾರ್ಟ್ಸ್ ಅಂತ ಹೇಳಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವೆರಿ ಬ್ಯೂಟಿಫುಲ್, ನೇಚರ್ ಮಧ್ಯದಲ್ಲಿರೋ ಥರ ಇದೆ. ಬಟ್ ಈಗೇನು ಸ್ವಲ್ಪ ಅಕ್ಕಪಕ್ಕ ಅಪಾರ್ಟ್ಮೆಂಟ್ಸ್ ಬಂದಿರೋದ್ರಿಂದ ಸ್ವಲ್ಪ ಏನು ಹೇಳ್ತಾರೆ, ಅದ್ರ ನ್ಯಾಚುರಲ್ ಬ್ಯೂಟಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಬಟ್ ಇಟ್ ಇಸ್ ಸ್ಟಿಲ್ ಬ್ಯೂಟಿಫುಲ್ ಕಂಪೇರ್ಡ್ ಟು ಮೋಸ್ಟ್ ಆಫ್ ದ venues in the city center. ಸೊ ಫೈನಲಿ ರೀಚ್ ಆಗಿದ್ದೀವಿ. ಈ ಟೈಮು ಆಲ್ಮೋಸ್ಟ್ 11. ಸೊ ಕ್ಲೈಂಟ್ 10:30 ಬರಬೇಕಿತ್ತು. ದೇ ಆರ್ ಆಸ್ ಯೂಶುವಲ್ ಕಮಿಂಗ್ ಲಿಟ್ಲ್ ಲೇಟ್. ಸೊ ವಿ ಆರ್ ವೇಟಿಂಗ್. ಅವ್ರು ಬರೋವರೆಗೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಐ ಆಮ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ದಿ ವೆನ್ಯೂ. ಸೊ ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಓಪನ್ ಲಾನ್. ಸೊ ನನ್ನ ವರ್ಕ್ 90% ನಾನು ಓಪನ್ ಲಾನ್ಸ್ನೇ ಚೂಸ್ ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಿದೆ ನಾನು ಯಾರು ಫಾಲೋ ಮಾಡ್ತಾ ಇದ್ದೀವಿ ಅವರೆಲ್ಲರಿಗೂ. ಸೊ ಈ ಕಡೆ ಒಂದು ಬ್ಯೂಟಿಫುಲ್ ಸ್ಟೇಜ್ ಬ್ಯಾಕ್ ಡ್ರಾಪ್ ಇದೆ, ಗೆಸ್ಟ್ಗೆ ಕುತ್ಕೊಳ್ಳೋಕೆ ಈ ಕಡೆ ಸ್ಪೇಸಿಂಗ್ ಇದೆ. ಸೊ ಇನ್ನೊಂದಷ್ಟು ಡೀಟೇಲ್ಸ್ ನೋಡೋದಿದೆ. ಬನ್ನಿ ವೆನ್ಯೂ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಔಟ್ಡೋರಲ್ಲಿ ವರ್ಕ್ ಮಾಡೋ ಅಡ್ವಾಂಟೇಜ್ ಏನು ಗೊತ್ತಾ, ನಮಗೆ ಹೆಂಗ್ ಬೇಕೋ, ಯಾವ ಕಲರ್ಸ್ ಬೇಕೋ, ಸ್ಟೇಜ್ ಎಷ್ಟು ಹೈಟ್ ವೈಡ್ ಬೇಕೋ ಆ ಥರ ಅರೇಂಜ್ ಮಾಡ್ಕೋಬಹುದು. ಇದನ್ನ ನೀವು ಕ್ಲೋಸ್ಡ್ ವೆನ್ಯೂಸ್ ಅಲ್ಲಿ, ಚೌಟ್ರೀಸ್ ಅಲ್ಲಿ ಮಾಡಿದ್ರೆ ಈ ತರ ಒಂದು ಅಡ್ವಾಂಟೇಜಸ್ ಇರಲ್ಲ. ಸೊ ನನಗೆ ಪರ್ಸ್ನಲಿ ಔಟ್ಡೋರ್ ಓಪನ್ ಲಾನ್ಸ್ ಇಷ್ಟ ಇವೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ. ಸೊ ವಿ ಹ್ಯಾವ್ ಅ ವೆಡ್ಡಿಂಗ್ ಹಿಯರ್ ಇನ್ ಫೆಬ್ರವರಿ. ವೆಡ್ಡಿಂಗ್, ರಿಸೆಪ್ಷನ್, ಹಲ್ದಿ, ಮೆಹಂದಿ. ಇಟ್ಸ್ ಅ 4 days ಇವೆಂಟ್ಸ್ ಐ ಗೆಸ್. ಸೊ 4 days ನಾನು ಇಲ್ಲೇ ಇರ್ತೀನಿ ಫೆಬ್ರವರಿಲಿ. ಸೊ ಐ ಆಮ್ ಜಸ್ಟ್ ಗೋನ್ ಪ್ಲಾನ್ ಎವ್ರಿಥಿಂಗ್ ಫ್ರಮ್ ಎಂಡ್ ಟು ಎಂಡ್. ಹಲ್ದಿ, ಮೆಹಂದಿ, ಇವನ್ನಷ್ಟು ಸೆಟಪ್ಸು. ಸೊ ಖಂಡಿತವಾಗ ಅದ್ರದ್ದು ವಿಡಿಯೋಸ್ ನಾನು ಹಾಕ್ತೀನಿ. ಸೊ ವೆನ್ಯೂ ಬಂದು ರೆಸಾರ್ಟ್ ಒಳಗಡೆ ಇದೆ. ಸೊ ದಿಸ್ ಇಸ್ ಒನ್ ಮೋರ್ ಎಂಟ್ರೆನ್ಸ್ ಫಾರ್ ದ ಇವೆಂಟ್ ಏರಿಯಾ. ಹಿಂಗೆ ತಿರುಗಿದ್ರೆ ನಿಮಗೆ ಫುಲ್ ಕಾಣಿಸುತ್ತೆ ಹೆಂಗಿದೆ ಫುಲ್ ವ್ಯೂ ವೆನ್ಯೂದು ಅಂತ. ಸೊ ಕ್ಲೈಂಟ್ ಬರೋಕ್ಕೆ ಮುಂಚೆ ಅವ್ರು ಬಂದ ತಕ್ಷಣ ಏನೇನು ಸಜೆಸ್ಟ್ ಮಾಡಬೇಕು, ಎಲ್ಲೆಲ್ಲಿ ಏನೇನು ಮಾಡ್ಬೋದು, ಹೆಂಗೆ ಪ್ಲಾನ್ ಮಾಡ್ಬೋದು ಅಂತ. ಯಾವುದೇ ಇವೆಂಟ್ ಪ್ಲಾನರ್ ಆಗಲಿ ಕ್ಲೈಂಟ್ ಹೇಳಿದ ಟೈಮಿಗೆ ಬರಬೇಡಿ, ಸ್ವಲ್ಪ ಬೇಗ ಬನ್ನಿ. ವೆನ್ಯೂನ ಅನಲೈಸ್ ಮಾಡಿ. ಫಾರ್ ದ ಫಸ್ಟ್ ಟೈಮ್ ಆ ವೆನ್ಯೂ ವಿಸಿಟ್ ಮಾಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ ಆ ಜಾಗದಲ್ಲಿ ಏನು ಮಾಡ್ಬೋದು, ಕ್ಲೈಂಟ್ಗೆ ಏನು ಸಜೆಸ್ಟ್ ಮಾಡ್ಬೋದು. ಯಾಕಂದರೆ ಕ್ಲೈಂಟ್ಸ್ ಲೈಫಲ್ಲಿ ಒಂದು 2-3 ಮದುವೆ ಮಾಡ್ತಿರ್ತಾರೆ, ಬಟ್ ನೀವು ಡೈಲಿ ಇವೆಂಟ್ಸ್ ಪ್ಲಾನ್ ಮಾಡ್ತಿರ್ತೀರ. ಸೊ ಹಾಗಿರೋದ ಮೇಕ್ ಶ್ಯೂರ್ ದಟ್ ಯು ಪ್ಲಾನ್ ಎವ್ರಿಥಿಂಗ್ ಪ್ರಾಪರ್ಲಿ. ಇಟ್ಸ್ ಕಂಪ್ಲೀಟ್ಲಿ ಇನ್ ರೆಸಾರ್ಟ್, ಫುಲ್ ಗ್ರೀನರಿ. ಸೊ ಬಟ್ ಸ್ವಲ್ಪ ಸಿಟಿನ ಔಟ್ಸ್ಕರ್ಟ್ಸ್ ಇರುತ್ತೆ, ಟ್ರಾವೆಲ್ ಮಾಡಬೇಕಾಗುತ್ತೆ. ಬಟ್ ನೈಸ್ ರೋಡ್ ಕನೆಕ್ಟಿವಿಟಿ ಇರೋದ್ರಿಂದ ಕೆಲವ್ರಿಗೆ ಈಸಿ ಆಗುತ್ತೆ. ಬಟ್ ಕ್ಲೈಂಟ್ ಈ ಕಡೆ ಡೈರೆಕ್ಷನಲ್ಲೇ ಇರೋರು, ಬಟ್ ನನಗೆ ಕಷ್ಟ ಆಗುತ್ತೆ ಅಲ್ಲಿಂದ ಎಲ್ಲನೂ ಸೋರ್ಸ್ ಮಾಡೋಕ್ಕೆ. 3-4 days ನಾವು ಇಲ್ಲಿ ಸ್ಟೇ ಮಾಡಿ ವರ್ಕ್ ಮಾಡೋದಕ್ಕೆ, ಮೆಟೀರಿಯಲ್ಸ್ನೆಲ್ಲ ಇಲ್ಲಿ ಸೋರ್ಸ್ ಮಾಡೋಕ್ಕೆ. ಬಟ್ ಇಟ್ಸ್ ವರ್ತ್ ಇಟ್. ಒಂದು ಔಟ್ಕಮ್ ನಾವು ನೋಡ್ತೀವಲ್ಲ ಒಂದು ಎಕ್ಸಿಕ್ಯೂಟ್ ಮಾಡಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ವೆನ್ ಇಟ್ ಕಮ್ಸ್ ಡಿಫ್ರೆಂಟ್ ರಾದರ್ ದ್ಯಾನ್ ದಿ ರೆಗ್ಯುಲರ್ ಪ್ಯಾಟ್ರನ್ಸ್. ನೀವು ನನ್ನ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ, ನಾವು ಒಂದ್ಸತಿ ಮಾಡಿರ್ತೀವಿ, ಇನ್ನೊಂದ್ಸತಿ ಮಾಡಿರಲ್ಲ. ಮೋಸ್ಟ್ ಪ್ರಾಬಬ್ಲಿ ಐ ವುಡ್ ಹ್ಯಾವ್ ಚೇಂಜ್ ಮೆನಿ ಥಿಂಗ್ಸ್. ಸೊ ಇಲ್ಲೂ ಫಾರ್ ಶೋರ್ ಐ ವಾಂಟ್ ಟು ಡೂ ಮೆನಿ ನ್ಯೂ ಥಿಂಗ್ಸ್, ಕ್ರಿಯೇಟ್ ನ್ಯೂ ಥಿಂಗ್ಸ್ ಆ್ಯಂಡ್ ಗೆಟ್ ನ್ಯೂ ಡಿಸೈನ್ಸ್ ಟು ದಿ ರಿಯಾಲಿಟಿ. ಸೊ ಯಾ, ದಿಸ್ ಈಸ್ ಅ ಪ್ಲೇಸ್ ವೇರ್ ಪೀಪಲ್ ಕ್ಯಾನ್ ಸ್ಟೇ. ಇರೋದಕ್ಕೆ, ಉಳ್ಕೊಳ್ಳೋಕ್ಕೆ ಜಾಗ ಇದೆ ಇದು. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಬ್ಯೂಟಿಫುಲ್ ಲಾನ್. ವಿ ಆರ್ ಪ್ಲಾನಿಂಗ್ ಫಾರ್ ಅ ಮೆಹಂದಿ ಹಿಯರ್.
ಮೇನ್ ಫಸ್ಟ್ ಎಂಟ್ರೆನ್ಸ್ ಏನು ನೋಡೋದು, ದಟ್ ಇಸ್ ಗೋಯಿಂಗ್ ಟು ಬಿ ದ ರಿಸೆಪ್ಷನ್ ಆ್ಯಂಡ್ ಮುಹೂರ್ತಮ್ ಏರಿಯಾ, ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಮೇನ್ ಮೆಹಂದಿ ಆ್ಯಂಡ್ ಹಲ್ದಿ ಬ್ಯಾಕ್ ಡ್ರಾಪ್ಸ್ ಏರಿಯಾ. ಸೊ ರೆಸಾರ್ಟ್ಸಲ್ಲಿ ಮಾಡೋದಾಗ ಏನು ಅಡ್ವಾಂಟೇಜ್ ಅಂದರೆ ನಿಮ್ಮ ಮನೇಲೇ ಮಾಡ್ಕೊಂಡಾಗಿರುತ್ತೆ ಪ್ರೋಗ್ರಾಮ್. ಕ್ಲೈಂಟ್ ಬರೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ನಾನು ಕಂಪ್ಲೀಟ್ ವೆನ್ಯೂನ ಅನಲೈಸ್ ಮಾಡ್ತಾ ಇದ್ದೆ, ಹೇಗೆ ಮಾಡ್ಬೋದು, ಏನು ಮಾಡ್ಬೋದು. ಯಾಕಂದರೆ ಈ ವೆನ್ಯೂನ ಇದಕ್ಕೆ ಮುಂಚೆ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡೋ ಪ್ಲಾನ್ ಮಾಡ್ತಿರೋದ್ರಿಂದ. ಸೊ ಐ ವಾಸ್ ಪ್ಲಾನಿಂಗ್ ಎವ್ರಿಥಿಂಗ್, ಲೈಕ್ ಏನೇನೆಲ್ಲ ಬ್ಯಾಕಪ್ ಬೇಕಾಗಬಹುದು, ಲಾಸ್ಟ್ ಮಿನಿಟ್ಸಲ್ಲಿ ಏನೆಲ್ಲ ನಾನು ಕರೆಕ್ಷನ್ಸ್ ಮಾಡ್ಕೋಬೇಕು ಅಂತ. ಸೊ ಅದ್ರ ಮಧ್ಯದಲ್ಲಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ನಿಮಗೆ ಗೊತ್ತಲ್ಲ, ಸೊ ಅದನ್ನೆಲ್ಲ ಮಾಡ್ಕೋತಾ ಇದ್ದೆ. ಈ ವೆನ್ಯೂ ಬಂದು ತುಂಬಾ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ, ಔಟ್ಸ್ಕರ್ಟ್ಸಲ್ಲಿದೆ. ಅದೊಂದು ಸ್ವಲ್ಪ ನನಗೆ ಚಾಲೆಂಜಿಂಗ್ ಆಗಿರುತ್ತೆ ವೆನ್ಯೂ. ಸೊ ಮೇಯ್ನಾಗಿ ಔಟ್ಡೋರ್ ವೆನ್ಯೂಸ್ ನೀವು ಪ್ಲಾನ್ ಮಾಡೋವಾಗ ಒಂದು ವಿಷಯ ನೆನ್ಪಿಟ್ಕೋಬೇಕು. ಒಂದು ರೈನು, ಆ್ಯಂಡ್ ಇಫ್ ಇಟ್ಸ್ ಅ ಸನಿ ಡೇ, ತುಂಬ ಬಿಸಿಲಿದ್ರೆ ಏನು ಮಾಡಬೇಕು, ತುಂಬ ಮಳೆ ಬಂತು ಅಂದರೆ ಏನು ಮಾಡಬೇಕು, ಅದಕ್ಕೆ ಬ್ಯಾಕಪ್ ಪ್ಲಾನ್. ಬಿಕಾಸ್ ನೀವು ನೋಡಿದ್ರೆ ಎಂಟೈರ್ 80% ಆಫ್ ದ ಇವೆಂಟ್ ನಾವೇ ಪ್ಲಾನ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಔಟ್ಡೋರ್. ಸೊ ಹಾಗಿರೋದ್ರಿಂದ ಯು ಶುಡ್ ಆಲ್ವೇಸ್ ಹ್ಯಾವ್ ಪ್ಲಾನ್ ಬ್ಯಾಕಪ್ B, C, D ಎಲ್ಲನೂ Z-ವರ್ಗೂ. ಸೊ ದಿಸ್ ಇಸ್ ಚಾಲೆಂಜಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಫಾರ್ ಅನ್ ಇವೆಂಟ್ ಪ್ಲಾನರ್. ಸೊ ವಿ ಆರ್ ಸ್ಟಿಲ್ ವೇಟಿಂಗ್ ಫಾರ್ ಅ ಕ್ಲೈಂಟ್. ಬಟ್ ನಮಗೊಂದು ಐಡಿಯಾ ಬಂತು, ಕ್ಲೈಂಟ್ ಬಂದಮೇಲೆ ಹೇಗೆ ಸಜೆಸ್ಟ್ ಮಾಡಬೇಕು, ಏನೇನೆಲ್ಲ ಮಾಡಬೇಕು, ಹೇಗೆಲ್ಲ ಪ್ಲಾನ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಹಿಂದೆ ಒಂದು ಎಲಿಫ್ಯಾಂಟ್, ಈ ಕಡೆ ಒಂದು ವಾಟರ್ ಫಾಲ್ ಮಿನಿಯೇಚರ್ ಕ್ರಿಯೇಟ್ ಮಾಡಿದ್ದಾರೆ. ಈ ಥರ ಇವೆಂಟ್ಸ್ ವರ್ಕ್ ಮಾಡೋಕ್ಕೂ ನಮಗೂ ಜೋಶ್ ಅನಿಸುತ್ತೆ, ಹಾಗೆ ಚಾಲೆಂಜಿಂಗ್ ಆಗಿರುತ್ತೆ. ನೀವು ವೀಡಿಯೋಸಲ್ಲಿ ನೋಡೋಷ್ಟು ಈಸಿ ಅಲ್ಲ ಒಂದು ಇವೆಂಟ್ ಪ್ಲಾನರ್ ಒಂದು ಇವೆಂಟ್ ಮಾಡೋದು. ಯಾಕೆಂದರೆ ಒಂದಷ್ಟು ಕ್ಲೈಂಟ್ ಮೀಟ್ಸು, ಪ್ರೆಸೆಂಟೇಷನ್ಸು, ಎಸ್ಟಿಮೇಷನ್ಸು, ಅವ್ರು ನಮಗೆ ಮಾತಾಡಿ, ನಾವು ಅವ್ರಿಗೆ ಮಾತಾಡಿ, ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಕನ್ಫರ್ಮೇಷನ್ ಆಗಿ ಎಕ್ಸಿಕ್ಯೂಷನ್ ಮಾಡಿ ಅದನ್ನು ಒಂದು ಫೈನಲ್ ಸ್ಟೇಜಿಗೆ ತರೋದಿದೆಯಲ್ಲ, ದಟ್ ಈಸ್ ಅನ್ ಹೈಯೆಸ್ಟ್ ಚಾಲೆಂಜ್ ಎನಿ ಇವೆಂಟ್ ಪ್ಲಾನರ್ ವಿಲ್ ಫೇಸ್. ಸೊ ಯಾರಾದರೂ ಇವೆಂಟ್ ಫೀಲ್ಡಿಗೆ ಬರಬೇಕು ಅಂದ್ಕೋತಾ ಇದ್ರೆ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ವೀಡಿಯೋಸಲ್ಲಿ ನೋಡೋದು ಅಷ್ಟೇ ಅಲ್ಲ ಇವೆಂಟ್ಸ್ ಅನ್ನೋದು, ಅದನ್ನೇ ತುಂಬ ಹಾರ್ಡ್ ವರ್ಕ್ ಇರುತ್ತೆ, ತುಂಬ ಪೇಷನ್ಸ್ ಇರುತ್ತೆ, ತುಂಬ ಲವ್ ಇರಬೇಕು ಈ ಫೀಲ್ಡ್ ಬಗ್ಗೆ ಬರೋದಕ್ಕೆ. ಎಷ್ಟೊತ್ತಾದರೂ ಎಲ್ಲಾದರೂ ನೀವು ಟ್ರಾವೆಲ್ ಮಾಡೋಕ್ಕೆ ರೆಡಿ ಇರಬೇಕು. ಸೊ ಸ್ವಲ್ಪ ಟೈಮ್ ಆದಮೇಲೆ ಕ್ಲೈಂಟ್ ಬಂದರು, ಬನ್ನಿ ಕ್ಲೈಂಟ್ ಹತ್ರ ಮಾತಾಡೋಣ. So that we can move it and then keep it back. See, because this is going to stay for 2 days. Right? So what we can plan is we can plan for a standees and a bouquet so that if big trucks comes in, because this is the only way where truck has to go and come. Everybody on the stage. I have to adjust this one. ಎಷ್ಟು ಜನ ಇದ್ರೂ ಆಗಲ್ಲ, ಸ್ವಲ್ಪ ತುಂಬ ಜನ ಇರ್ತದೋ ಹಂಗೆ ಹೋಗಿ ಬರ್ತಾರಷ್ಟೇ. Okay. To the same fine frame only, I just put lines of marigold and some hangings. Side on that one. Yeah, cool. Not cover above. Only we will put green mat, the urulu and the background. Before we used to see only chowdhury weddings. Now, like the chowdhury weddings will happen only for the guests, not for the couples. Couple who really enjoy the wedding and who really want to get married, no, are having it in the resort. This are open ones. ಸೊ ಕ್ಲೈಂಟ್ಸ್ ಹತ್ರ ನೀಟಾಗಿ ಮಾತಾಡಿಕೊಂಡು ಎಲ್ಲೆಲ್ಲಿ ಏನೇನೆಲ್ಲ ಬರಬೇಕು, ಹೆಂಗೆ ಪ್ಲಾನ್ ಮಾಡ್ಕೋಬೇಕು, ಎಕ್ಸಿಕ್ಯೂಷನ್ ಹೇಗಿರಬೇಕು, ಕಲರ್ ಪ್ಯಾಲೆಟ್ ಹೇಗಿರಬೇಕು, ಥೀಮ್ಸ್ ಹೇಗಿರಬೇಕು, ಎಷ್ಟು ಜನ ಪ್ರೊಡಕ್ಷನ್ ಟೀಮ್ ಬೇಕಾಗತ್ತೆ, ನಮಗೆಲ್ಲ ಸ್ಟೇ ಅಕಾಮಿಡೇಷನ್ ಹೇಗೆ, ಇದನ್ನೆಲ್ಲ ನಾನು ಕಂಪ್ಲೀಟಾಗಿ ಪ್ಲಾನ್ ಮಾಡಿಕೊಂಡೆ. ಸೊ ನೀಟಾಗಿ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲೇ ಇಲ್ಲ. ಸೊ ಇನ್ಮೇಲೆ ಇವೆಂಟ್ ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಂಪ್ಲೀಟಾಗಿ ಈ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಐ ನೋ ಇನ್ನೂ ನಾನು ಕಲಿಬೇಕಾಗಿರುತ್ತೆ ವ್ಲಾಗಿಂಗಲ್ಲಿ. ಬಟ್ ಇವೆಂಟ್ ಪ್ಲಾನಿಂಗ್ ಬಿಸ್ನೆಸ್ನ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು, ಜಾಯ್ನ್ ಆಗಬೇಕು,
ಕಲ್ತ್ಕೋಬೇಕು ಅನ್ಕೋತಾ ಇದ್ದೀರಾ, ಯೋಚನೆ ಮಾಡಿ. ಇಟ್ಸ್ ನಾಟ್ ಈಸಿ, ನೀವು ಅಂದ್ಕೊಳ್ಳೋಷ್ಟು ಈಸಿ ಅಲ್ಲ. ಒಂದು ಕ್ಲೈಂಟ್ ಮೀಟ್ ಅಟೆಂಡ್ ಮಾಡಿ ಬರೋಷ್ಟರಲ್ಲಿ ನಮಗೆ ಹೇಗಿರುತ್ತೆ ಅಂತ ನಮಗೆ ಮಾತ್ರನೇ ಗೊತ್ತಿರುತ್ತೆ. ಸೊ ಅದಾದಮೇಲೆ ಕ್ಲೈಂಟ್ಸ್ ಪ್ರಾಜೆಕ್ಟ್ಸ್ ಕೊಡ್ತಾರಾ ಕೊಡಲ್ವಾ, ಕನ್ಫರ್ಮ್ ಇರಲ್ಲ ಅನ್ನೋದು ನಮಗೂ ಗೊತ್ತಿರೋದಿಲ್ಲ ಅಂಟಿಲ್ ಅನ್ಲೆಸ್ ವಿ ಕಂಪ್ಲೀಟ್ ದ ಪ್ರಾಜೆಕ್ಟ್. ಸೊ ಹಾಗಿರೋದ್ರಿಂದ ತುಂಬ ಪೇಷನ್ಸ್ ಬೇಕು ಬಿಸ್ನೆಸ್ಸಲ್ಲಿ ಯಾರೇ ಎಂಟರ್ ಆಗಬೇಕಾಗಿದ್ರು ಕೂಡ. ಸೊ ವಿತ್ ಟೆಕ್ನಿಕ್ಸ್, ವಿತ್ ಗುಡ್ ಸಪೋರ್ಟ್ ಸ್ಟಾರ್ಟ್ ಮಾಡಿದಾಗ ಯು ವಿಲ್ ಶ್ಯೂರ್ಲಿ ಬಿ ಸಕ್ಸಸ್ಫುಲ್ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್. ಯಾವುದು ಇಮಿಡಿಯೇಟಾಗಿ ಆಗೋದಿಲ್ಲ. ಥ್ಯಾಂಕ್ ಯು.